ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಜೊತೆ ಮಾತಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸ್ದಲ್ಲಿ ನಾನು ಬ್ಲೌಸನ್ನು ಸ್ಟಿಚಿಂಗ್ ತೋರಿಸಿದ್ನಲ್ಲ, ಸ್ಟಿಚಿಂಗ್ ಹೇಗೆ ಬಂದಿದೆ ಮತ್ತು ಹಾಗೆ ಅವರೆಲ್ಲ ಡೌಟ್ಗಳು ಕ್ಲಿಯರಾಗಿ ಕೇಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಕಾಲ್ ಮಾಡಿ ಬಿಟ್ಟು ನಿಮ್ಮ ಏನೇನು ಬ್ಲೌಸ್ಗಳು ಯಾವ ರೀತಿ ಬಂದವ ಅವನ್ನೆಲ್ಲನೂ ಕ್ಲಿಯರಾಗಿ ತೋರಿಸಿ ಕೊಡ್ತಾ ಇದ್ದೀನಿ. ಅವರೂ ನಿಮ್ಮನ್ನು ತೋರಿಸ್ಕೊಡಿ ಬ್ಲೌಸ್ ಅಂತೇಳಿ ಹೇಳ್ತಾ ಇದ್ದೀನಿ. ನನ್ನ ಮೈಸೂರು ಸಿಲ್ಕ್ ಸೆಮಿ ಸಿಲ್ಕ್ ನೋಡಿರಿ, ತುಂಬಾ ಇದು ಸ್ಮೂತ್ ಬರುತ್ತೆ. ಎಷ್ಟೋ ನಾವು ಬಟ್ಟೆ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೂ ಅದು ರಿಂಕಲ್ಸ್ ಅನ್ನೋದು ಕಂಡೇ ಕಾಣ್ತೈತಿ. ಬಟ್ ಆದರೂ ಕೂಡ ನಂದು ನೋಡ್ಕೊಳ್ಳಿ, ಎಷ್ಟು ಹಿಂಭಾಗದಲ್ಲಿ ತುಂಬಾ ಬ್ರಾಡ್ ನೆಕ್ಕನ್ನು ತೋರಿಸಿದ್ದೆ ಅವರಿಗೆ, ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂಥೇಳಿ. ತುಂಬಾ ಬ್ರಾಡ್ ಇಟ್ಟರು ಕೂಡ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂಥೇಳಿ ನಾನು ಕಟ್ಟಿಂಗನ್ನು ಅವರಿಗೆ ಹೇಳ್ಕೊಟ್ಟಿದ್ನಿ. ಅದನ್ನೇ ಕೇಳ್ತಾಯಿದ್ರು ಅವರು. ಮತ್ತು ಏನಿದೆಲ್ಲ ತೋರಿಸಿ ಅಕ್ಕ ಅಂತ ಹೇಳ್ತಾಯಿದ್ರು. ನಂದು ನೆಕ್ ಹಿಂದಗಡೆ ಯಾವ ಥರ ಬಂದಿದೆಯಲ್ಲ ಅದನ್ನೆಲ್ಲ ತೋರಿಸ್ಕೊಟ್ಟೆ ಅವರಿಗೆ. ಅದು ವಿಡಿಯೋ ಆಗಿಲ್ಲ ಫ್ರೆಂಡ್ಸ್. ಸೊ ಹಾಗೆ ಇದು ಬ್ಲೌಸ್ ಅವರು ಬೇರೆ ಬೇರೆ ಕೇಳ್ತಾಯಿದ್ರು, ಯಾವ ರೀತಿ ಡೀಪ್ ಇಟ್ಟಾಗ ಯಾವ ರೀತಿ ಬರುತ್ತಾ ಮತ್ತು ಕಡಿಮೆ ನೆಕ್ ಇದ್ದಾಗ ಯಾವ ರೀತಿ ಬರುತ್ತಾ ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಅದನ್ನೇ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಈ ಥರ ಇದ್ದರೆ ಈ ಥರ ಬರ್ತೈತಿ, ಈ ಥರ ಬಗಲನ್ನು ಎಕ್ಸ್ಟ್ರಾ ಇಟ್ಕೋಬೇಕು, ಇದನ್ನೆಲ್ಲನೂ ನಾನು ಹೇಳ್ಕೊಡ್ತಾ ಇದ್ದೀನಿ ಅವರಿಗೆ. ಸೊ ಇದು ನಾನು ಕ್ಲಾಸ್ದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕ್ಲಾಸಲ್ಲಿ ಏನೇನಂತಂದರೆ ಇವಾಗ ಸ್ಟಿಚಿಂಗ್ ಆಯಿತು, ಕಟ್ಟಿಂಗ್ ಆಯಿತು, ಎಲ್ಲನೂ ಅವ್ರಿಗೆ ಡೀಟೇಲಾಗಿ ಎಲ್ಲನೂ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಬ್ಬರು ವೇರ್ ಮಾಡಿದ್ದು ಫೋಟೋನು ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಸಖತ್ತಾಗಿ ಬಂದಿದ್ದಾವೆ. ನನಗಿಂತ ಕೂಡ ಎಲ್ಲನೂ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನ್ನಿಂದ ನನಗೆ ಅಂಥ ಸ್ಟೂಡೆಂಟ್ ಸಿಕ್ಕಿದ್ದು ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು. ತುಂಬಾ ನಾನು ಹೆಂಗೆ ಹೇಳ್ತೀನಲ್ಲ ಹಾಗೆ ಮಾಡ್ತಾಯಿದ್ದಾರೆ. ಎಲ್ಲರೂ ರೆಗ್ಯುಲರಾಗಿ ಕ್ಲಾಸನ್ನು ಹಾಕ್ತಾಯಿದ್ದಾರೆ. ಹಾಗೆ ಏನು ಹೇಳ್ತೀವಲ್ಲ ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ತಪ್ಪಿದ್ರೆ ಅದನ್ನು ಮತ್ತೆ ಸರಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ನಾನು ಇಷ್ಟು ಬ್ರಾಡ್ ಇಟ್ಟಿದ್ನೆಲ್ಲ ನೆಕ್, ಇದು ನಾಟ್ ಹಚ್ಚಿಲ್ಲ ಅಂದರೂ ಶೋಲ್ಡರ್ ಡ್ರಾಪ್ ಆಗ್ತಾಯಿಲ್ಲ ನೋಡಿರಿ. ನಾನು ಕೆಳಗೆ ಮೇಲೆ ಕೈ ಎಲ್ಲ ಮಾಡ್ತಾಯಿದ್ದೀನಿ, ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆಗ್ತಾಯಿಲ್ಲ. ಅದಕ್ಕೆ ಅವ್ರಿಗೆ ನಾನು ಕಟ್ಟಿಂಗನ್ನು ಬೇರೆ ಬೇರೆ ಮೆಥಡ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಎಲ್ಲನೂ ಕೇಳ್ತಾಯಿದ್ರು ಅವರು ಹೆಂಗಿರುತ್ತೆ ಮತ್ತು ಮುಂದಿನ ಕ್ಲಾಸ್ಗಳು ಹೆಂಗಕ್ಕ, ಯಾವ್ದು ಹಾಕ್ತೀಯಾ, ಇದನ್ನೆಲ್ಲನೂ ಅವರು ಕೇಳ್ತಾಯಿದ್ರು. ನಾನು ಒನ್ ಬೈ ಒನ್ ಎಲ್ಲನೂ ಹಾಕ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಇರುತ್ತೆ ನನ್ನ ಕ್ಲಾಸ್ನಲ್ಲಿ. ಒಮ್ಮೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವ್ರದ್ದೇನು ಬ್ಲೌಸನ್ನು ಮೆಜರ್ಮೆಂಟ್ ಹಾಕ್ಕೊಂಡ್ರೆ ಏನಾರು ತಪ್ಪಿದ್ರೆ, ಎಲ್ಲಿ ತಪ್ಪಿರ್ತಾರೆ ಒಮ್ಮೊಮ್ಮೆ ಫಿಟ್ಟಿಂಗ್ ಇಡೋಕ್ಕೂ ಒಮ್ಮೊಮ್ಮೆ ಅರ್ಥ ಆಗ್ತಾ ಇರೋದಿಲ್ಲ, ಎಲ್ಲಿ ಲೂಸ್ ಆಗಿದೆ ಎಲ್ಲಿ ಟೈಟ್ ಆಗಿದೆ ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಆಮೇಲೆ ಒಬ್ಬರು ಸ್ಟೂಡೆಂಟ್ ಇಲ್ಲ ಮನೆಗೆ ಬರ್ತೀನಿ ಅಂತ ಅಂದರು. ಇಲ್ಲೇ ಸಮೀಪ ಐತೆ ಅವ್ರದ್ದು, ಅಂತಂದರೆ ಗೋಕಾಕದಿಂದ ಒಂದು 15 ಕಿಲೋಮೀಟ್ರ್ ಏನೋ ಆಗ್ಬೋದು. ಅವರು ತೊಗೊಂಡಾರ. ಹಾಗೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇವಾಗ 4 ಗಂಟೆ ಆಗಕ್ಕೆ ಬಂತು, ಯಾವಾಗ ಬರ್ತೀರಿ ನೀವು ಅಂತಂದೆ. ಬರ್ತೀನಿ ರೀ, ನಮ್ಮದು 15 ನಿಮಿಷ ದಾರಿ ಅಂತ ಅವ್ರು ಅಂತಾಯಿದ್ರು. ಸೊ ಈ ರೀತಿ ಇರ್ತೈತಿ. ಹಾಗೆ ನೋಡಿರಿ, ಸ್ಲೀವ್ ಎಷ್ಟೋ ನಾನು ಇದನ್ನು ಮಾಡಿದರೂ ಕೂಡ ಎಲ್ಲೂ ರಿಂಕಲ್ಸ್ ಅನ್ನೋದು ನೋಡಿರಿ, ಮೇಲ್ಗಡೆ ಬಟ್ಟೆ ಅಷ್ಟೇ ಅದು ಇದು ಬಂದಿದೆ, ಎಲ್ಲೂ ರಿಂಕಲ್ಸ್ ಇಲ್ಲ ಹೆಚ್ಚಿಗೆ. ಯಾಕಂತಂದರೆ ಇದು ಮೈಸೂರು ಸಿಲ್ಕ್ ಸಾರಿ ಅಂದರೆ ಸೆಮಿ ಸಿಲ್ಕ್ ಇರೋದು. ಇದು ಸೆಮಿ ಸಿಲ್ಕ್ ಅಂದರೆ ತುಂಬಾ ಬಟ್ಟೆ ಜಾರ್ತಾ ಇರ್ತೈತಿ. ಬಟ್ಟೆ ಜಾರಿದರೂ ಕೂಡ ಎಷ್ಟು ಡೀಪ್ ಆಯಿತು ಮತ್ತು ನೆಕ್ ಆಯಿತು ಎಷ್ಟು ಚೆನ್ನಾಗಿ ಬರುವಂಗನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಎಲ್ಲರೂ ಬಂದವರು ಕೂಡ ಹೇಳ್ತಾಯಿದ್ರು, ನೆಕ್ ಮೈಸೂರು ಸಿಲ್ಕ್ ಸಾರಿ ಹಿಂಗೆ ಕುಂದ್ರಂಗಿಲ್ಲ, ಯಾವುದು ಬ್ಲೌಸ್ ಯಾರೇ ಬಂದಿದ್ರು ಬೇರೆ ಕಡೆ ಹೊಲಿಸಿದ್ರಂತೆ, ಅವ್ರದ್ದು ಇಷ್ಟು ನೀಟಾಗಿ ಬಂದಿರಲಿಲ್ಲ ಅಂತ ಅವ್ರು ಹೇಳ್ತಾಯಿದ್ರು. ನಿಮ್ಮದು ಎಷ್ಟು ಚೆನ್ನಾಗಿ ಬಂದಿದ್ದಿಲ್ಲ ಅಂತ ಅವರು ನನಗೆ ಹೇಳ್ತಾಯಿದ್ರು, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಅದಕ್ಕೆ ನೋಡಿರಿ, ನಾವು ಯಾವುದೋ ಒಂದು ಕೆಲಸ ಮಾಡಿದರೂ ಅದು ಪರ್ಫೆಕ್ಟ್ ಆಗಬೇಕು. ಕೆಲಸ ಪರ್ಫೆಕ್ಟ್ ಆಯ್ತಪ್ಪ ಅಂತಂದರೆ ನೆಮ್ಮದಿ ಇರುತ್ತೆ. ನಾವು ಮಾಡೋ ಕೆಲಸ ನಮಗೆ ಪರ್ಫೆಕ್ಟ್ ಅನಿಸ್ತಂದ್ರೆ ಎಷ್ಟೋ ನೆಮ್ಮದಿ ಕೊಡ್ತೈತಿ. ಹಾಗೆ ಎಷ್ಟೋ ನಾವು ಸ್ಟಿಚ್ಚನ್ನು ಮಾಡ್ಬೋದಲ್ಲ, ಬಹಳಷ್ಟು ಸ್ಟಿಚ್ ಮಾಡ್ಬೋದು. ಡೈಲಿ ಏನಿಲ್ಲ ಅಂತಂದರೂ ನೀವು 5ರಿಂದ 6 ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಬೇಕು ಟೈಮ್ ಟೇಬಲನ್ನು ಒಂದು ನೆಕ್ಸ್ಟ್ ನಿಮ್ಮದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಯಾವ ಥರ ಟೈಮಿಂಗ್ ಏನು ಕೆಲಸ ಮಾಡಬೇಕು ಆ ಥರ ನೀವು ಡೈಲಿ ರೂಟೀನನ್ನು ಇಟ್ಕೊಂಡ್ರಪ್ಪ ಅಂತಂದ್ರೆ ಅದೇ ನಿಮ್ದು ಅಷ್ಟು ರೂಢಿ ಆಗಿಬಿಡುತ್ತೆ. ಡೈಲಿ ಏನಿಲ್ಲ ಅಂದರೂ 5ರಿಂದ 6 ಬ್ಲೌಸ್ ಯಾವ ಥರ ನಾನು ಸ್ಟಿಚ್ ಮಾಡ್ತೀನಿ ಅನ್ನೋದು, ಇದು ಕೆಲಸ ಮಾಡ್ಕೊತ 5ರಿಂದ 6 ಬ್ಲೌಸ್ ಎಷ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಮೊದಲಿಗೆ ಯಾರೂ ಕೆಲಸಕ್ಕೆ ಇರಲಿಲ್ಲ ನನ್ನ ಕಡೆ. ಸೊ ಇವಾಗ ಎಮ್ಮಿಂಗ್ ಅದು ಮಾಡಲಿಕ್ಕೆ ಮತ್ತು ಸಾರಿ ಫಾಲ್ ಹಚ್ಚಿ ಕೈಯಲ್ಲಿ ಹಾಕಲಿಕ್ಕೆ ಒಬ್ಬರು ಅದಾರ. ಆ ರೀತಿ ಇದ್ದಾಗ ಆದರೂ ಕೂಡ ಇವಾಗ ಇಷ್ಟು ನಾನು ಕೆಲಸ ಮಾಡಿಕೊಂಡೆ ಮತ್ತು ಬೇರೆ ಕೆಲಸನೂ ಮಾಡ್ತಾಯಿದ್ದೀನಲ್ಲ, ಅದ್ರ ಜೊತೆಗೆ ಬೇರೆ ಕೆಲಸನೂ ಮಾಡ್ತಾಯಿದ್ದೀನಲ್ಲ,
ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ನು ಮುಂದೆ ಅವ್ರಿಗೆ ಬೇರೆ ಸ್ಲೀವ್ ಕಟ್ಟಿಂಗ್ ಇದೆ, ಸ್ಲೀವ್ ಯಾವ ಥರ ಕಟ್ಟಿಂಗ್ ಅದನ್ನೇ ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಟಿಚಿಂಗ್ ಇರ್ತೈತಿ, ಅದನ್ನು ನಾನು ವೇರ್ ಮಾಡಿ ಅವ್ರಿಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತೇಳಿ. ಹಾಗೆ ಈ ರೀತಿ ನೆಕ್ಸ್ಟ್ ಅಂದರೆ ಯಾವ್ಯಾವ ಕ್ಲಾಸ್ದೊಳಗೆ ಏನೇನು ಹೇಳ್ಕೊಡ್ತೀನಲ್ಲ ಅವರು ಒಂದು ವಿಡಿಯೋ ಕಾಲ್ ಇರ್ತೈತಿ. ಯಾಕಂದ್ರೆ ಅವರು ಏನೇನು ಪ್ರಾಬ್ಲಮ್ಗಳು ಅದು ಹೇಳ್ಬೋದು. ಒಮ್ಮೊಮ್ಮೆ ಅವ್ರು ಫಿಟ್ಟಿಂಗ್ ಲೂಸ್ ನಾವು ನೋಡಿದ ಕೂಡಲೇ ಫಿಟ್ಟಿಂಗ್ ಲೂಸ್ ಆಗ್ಯಾವಪ್ಪ ಅಂತ ನಾನು ಹೇಳ್ಕೊಡ್ತೀನಿ ಅವರಿಗೆ. ಆ ರೀತಿ ಇರ್ತೈತಿ ನನ್ನ ಕ್ಲಾಸ್ದಲ್ಲಿ. ಅದೇ ಎಲ್ಲನೂ ತುಂಬಾ ಎಲ್ಲರೂ ಖುಷಿ ಪಡ್ತಾಯಿದ್ರು. ಅಕ್ಕ ನಿಮ್ಮಿಂದ ಎಲ್ಲನೂ ನಾವು ಕಲಿತಾ ಇದ್ದೀವಿ, ಏನೋ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಎಲ್ಲನೂ ಹೇಳ್ತಾಯಿದ್ರು. ಬ್ಲೌಸ್ಗಳು ಇವತ್ತು ಎಷ್ಟು ಸ್ಟಿಚ್ ಮಾಡಿದ್ರಿ ಅಂತೇಳಿ ಕೇಳ್ತಾಯಿದ್ರು. ನಾನು ಹೇಳ್ತಾ ಇದ್ದೀನಿ ಇಷ್ಟು ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಬ್ಲೌಸ್ ತೋರಿಸ್ತಾ ಇದ್ದೀನಿ, ಮದುವೆ ಬ್ಲೌಸ್ ಇದು ಅವರಿಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಈ ರೀತಿ ಸ್ಟಿಚಿಂಗ್ ಮಾಡೀನಿ ಅಂತೇಳಿ ಇವತ್ತಿನೂ ಮತ್ತು ಆಲ್ಮೋಸ್ಟ್ ಹುಕ್ ಹಚ್ಚಕ್ಕೆ ಕೊಟ್ಬಿಟ್ಟೆ, ಅರ್ಜೆಂಟ್ ಇತ್ತು ಅವ್ರಿಗೆ ಕೊಡಬೇಕಾಗಿತ್ತಲ್ಲ, ಅದಕ್ಕೆ ಅವನ್ನೆಲ್ಲನೂ ಹುಕ್ ಹಚ್ಚಕ್ಕೆ ಕೊಟ್ಟಿದ್ದೆ. ಇದೊಂದು ಇವಾಗ ಈಗ ಜಸ್ಟ್ ಸ್ಟಿಚ್ ಮಾಡಿಬಿಟ್ಟು ಕ್ಲಾಸ್ ಮಾಡಬೇಕಂತೇಳಿ ಇದನ್ನು ಮಾಡ್ತಾಯಿದ್ದೀನಿ. ಇದೇನೈತೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಗ್ರೂಪ್ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವ್ರಿಗೆಲ್ಲನೂ ತೋರಿಸ್ಕೊಡ್ಬೇಕು, ಹೇಳ್ಕೊಡ್ಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಎಷ್ಟೋ ಬ್ರಾಡ್ ನೆಕ್, ಹಾಗೆ ನೆಕ್ಸ್ಟ್ ನಾವೆಲ್ಲ ಹೇಳ್ಕೊಡ್ತೀನಿ ಅವರಿಗೆ ಬೋಟ್ ನೆಕ್ ಎಲ್ಲನೂ ನಾನು 1 ಬೈ 1 ಎಲ್ಲನೂ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿನ ಕಲಿತಾ ಇದ್ದಾರೆ. ಏನೇನು ಅಂದರೆ ಬಟ್ಟೆ ಯಾವ ರೀತಿ ಇದ್ದಾಗ ಹೆಂಗೆ ಸ್ಟಿಚ್ ಮಾಡಬೇಕು ಅವನ್ನೆಲ್ಲನೂ ಇದ್ರೊಳಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಮೈಸೂರು ಸಿಲ್ಕ್ ಅಂತಂದ್ರೆ ತುಂಬಾ ಸ್ಮೂತ್ ಇರುತ್ತೆ ಬಟ್ಟೆ, ತುಂಬಾ ಸ್ಮೂತ್ ಇರ್ತೈತಿ ಇದು ಬಟ್ಟೆ. ನೀವು ಕೈಯಲ್ಲಿಗೆ ಅಂದರೆ ಇವಾಗ ಎಮ್ಮಿಂಗ್ ಮಾಡಿದರೂ ಕೂಡ ಅದು ಅಷ್ಟು ಚೆನ್ನಾಗಿ ನೀಟಾಗಿ ಕಾಣೋದಿಲ್ಲ. ನಾವು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು ತುಂಬಾ ತಿಳು ಬಟ್ಟೆ ಇದ್ದಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ಗೊತ್ತಿರೋದಿಲ್ಲ ಅವರಿಗೆ. ಇವಾಗ ಕಲ್ತಿರ್ತಾರಲ್ಲ, ಬೇರೆ ಕಡೆ ಕ್ಲಾಸನ್ನು ತೊಗೊಂಡಿರ್ತಾರಲ್ಲ, ಅವರು ಅದೇ ಅಂತಂದರು, ಬೇರೆ ಕಡೆ ನಾವು ಕ್ಲಾಸ್ ತೊಗೊಂಡಿರ್ತೀವಲ್ಲ ಅಲ್ಲೆಲ್ಲ ಹೀಗೆಲ್ಲ ಹೇಳ್ಕೊಟ್ಟೇ ಇಲ್ಲ, ನೀವು ಚೆನ್ನಾಗಿನೇ ಹೇಳ್ಕೊಡ್ತಾ ಇದ್ದೀರಾ ಅಂತೇಳಿ ಹೇಳಿದರು. ತಿನ್ ಬಟ್ಟೆ ಇದ್ದಾಗ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಎಲ್ಲನೂ ನಾನು 1 ಬೈ 1 ಎಲ್ಲನೂ ಅವರಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಕಲಿತಾ ಇದ್ದಾರೆ ಅದೊಂದು. ಹಾಗೆ ನಿಮ್ಮಿಂದ ಅಂತ ಹೇಳ್ತಾ ಇರ್ತಾರಲ್ಲ, ಅದೊಂದು ತುಂಬಾ ಖುಷಿ ಆಗುತ್ತೆ ನೋಡಿರಿ. ನಮ್ಮಿಂದ ಏನು ಹೆಲ್ಪ್ ಆಗ್ತಾಯಿದೆ ಎಲ್ಲೋ ಅಂಥೇಳಿ ಖುಷಿ ಆಗ್ತಾಯಿದೆ ಅಷ್ಟೇ. ಸೊ ಈ ರೀತಿ ಇದೆ ನೋಡಿರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಹೇಳ್ಕೊಡ್ತೀನಿ. ನನ್ನ ಕೆಲಸ ಹೆಂಗೆ ಇರ್ತೈತಿ, ರೂಟೀನ್ ಯಾವ ರೀತಿ ಇರ್ತೈತಿ, ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಯಾವ ರೀತಿ ನಂದು ಎಲ್ಲನೂ 1 ಬೈ 1 ಎಲ್ಲನೂ ಇನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ನಿಮಗೂ ಮೋಟಿವೇಶನ್, ನನಗೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ ಹೇಳ್ತಾ ಇದ್ರಲ್ಲ, ನಿಮ್ಮ ನೋಡೇನೆ ನಮ್ಮದು ನಿಮ್ಮ ಗಾಳಿ ನಮಗೂ ಬೀಸಿದೆ ಅಂತೇಳಿ ಅಷ್ಟು ನನಗೆ ಖುಷಿ ಆಯಿತು ನೋಡಿರಿ. ನಮ್ಮಿಂದ ಎಲ್ಲೋ ಮತ್ತು ಹೆಲ್ಪ್ ಆಗ್ತಾ ಇದೆಯಲ್ಲ, ನಮ್ಮನ್ನು ನೋಡಿಬಿಟ್ಟು ಮಾಡ್ತಾ ಇದ್ದಾರಲ್ಲ, ಅದು ತುಂಬಾ ಖುಷಿ ಆಗುತ್ತೆ ನೋಡಿರಿ, ಖುಷಿ ಕೊಡೋ ವಿಷಯ. ಸೊ ಇದು ನೆಕ್ ನೋಡಿರಿ ನಂದು ಯಾವ ಥರ ಬ್ಯಾಕ್ ಸೈಡ್ ನೆಕ್ ಯಾವ ರೀತಿ ಡೀಪ್ ನೆಕ್ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಬಂದಿದೆ. ನಾವು ಹೊಸ ಮೆಥಡ್ಲೇ ಹೇಳ್ಕೊಟ್ಟಿದ್ದಾನಲ್ಲ, ಅವ್ರಿಗೆಲ್ಲರೂ ಹೇಳ್ತಾಯಿದ್ರು ತುಂಬಾ ಕಂಫರ್ಟಬಲ್ ಬಂದಿದೆ ಬ್ಲೌಸನ್ನು ಅಂತ ಹೇಳ್ತಾಯಿದ್ರು. ಅದು ತುಂಬಾ ಖುಷಿ ಆಯಿತು. ಹೊಸ ಡಿಸೈನನ್ನು ನಾನು ಅವರಿಗೆ ಹೇಳ್ಕೊಡ್ತಾ ಇದ್ದೀನಿ. ಹೊಸ ಪ್ಯಾಟರ್ನ್ ಮತ್ತು ಡ್ರೆಸ್ಸನ್ನು ಹೇಳ್ಕೊಡಿ ಅಕ್ಕ ಅಂತ ಹೇಳ್ತಾಯಿದ್ರು. ಇವಾಗ ನನ್ನ ಜನವರಿಗೆ ಏನಿದೆಲ್ಲ ಸಂಕ್ರಮಣಕ್ಕೆ ಡ್ರೆಸ್ ತುಂಬ ಬೇರೆ ವೆರೈಟಿ ಕೊಟ್ಟು ಹೋಗ್ಯಾರ. ಅವನ್ನೆಲ್ಲನೂ ನಾನು ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಅವರಿಗೆ. ತುಂಬಾ ಖುಷಿಪಟ್ಟು ಎಲ್ಲರೂ ಕಲಿತಾ ಇದ್ದಾರೆ. ಹಾಗೆ ಎಲ್ಲರೂ ಕ್ಲಾಸ್ ಈ ರೀತಿ ಅಕ್ಕ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರು ಕೂಡ ಯೂಟ್ಯೂಬ್ ಅಕ್ಕ ಹಾಕು ಅಂತ ಹೇಳ್ತಾಯಿದ್ರು. ಹಾಗೆ ಅದಕ್ಕೆ ಎಲ್ಲನೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಹೇಳ್ಕೊಡ್ತೀನಿ.